ಕನ್ನಡ ವಾಹಿನಿಗೆ ಸ್ವಾಗತ. ಯರಗಟ್ಟಿ ಪಟ್ಟಣದ ಮಹಾಂತ ದುರದುಂಡೇಶ್ವರ ಮಠದಲ್ಲಿ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಹಾಗೂ ಜೈ ಜವಾನ್ ಜೈ ಕಿಸಾನ್ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಮತ್ತು ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ 25ನೇ ಕಾರ್ಗಿಲ್ ವಿಜಯ ದಿವಸ್ ದಿನವನ್ನು ವಿಶೇಷವಾಗಿ ಆಚರಿಸಲಾಗಿದೆ. ಕಾರ್ಗಿಲ್ ಸೈನಿಕರನ್ನ ಸ್ಮರಿಸಿ ಭಾರತದ ಭೂಪಟ ರಚನೆ ಮಾಡಿ ಸೈನಿಕರ ರೈಫಲ್ನ ಚಿತ್ರದೊಂದಿಗೆ ಶಾಲಾ ಮಕ್ಕಳು ದೀಪ ಬೆಳಗಿಸಿ ಗೌರವ ನಮನವನ್ನ ಸಲ್ಲಿಸಿದರು. ಇದೇ ವೇಳೆ ನಿವೃತ್ತ ಶಿಕ್ಷಕ ಆರ್ಎಲ್ ಜೂಗನವರು ಮಾತನಾಡಿ, ಕಾರ್ಗಿಲ್ ಯುದ್ಧ ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ದಿನವಾಗಿದ್ದು, ಶೌರ್ಯ ಪರಾಕ್ರಮವನ್ನ ಪ್ರದರ್ಶಿಸಿದ ದಿನವಾಗಿದೆ. ಭಾರತೀಯರಲ್ಲಿ ದೇಶ ಪ್ರೇಮವನ್ನ ಮತ್ತು ಭಕ್ತಿಯನ್ನ ಅರ್ಪಿಸುವ ದಿನವಾಗಿದೆ. ಭಾರತೀಯರು ಆಪರೇಷನ್ ವಿಜಯ್ ಮೂಲಕ ಕಾರ್ಗಿಲ್ ದ್ರೌಸ್ ವಲಯದಲ್ಲಿ ಪ್ರದರ್ಶಿಸಿದ ಶೌರ್ಯದ ನೆನಪಿಗಾಗಿ ಈ ದಿನ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಸೈನಿಕರ ಗೌರವಾರ್ಥವಾಗಿ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ದಿನವನ್ನ ಭಾರತದಾದ್ಯಂತ ಆಚರಿಸಲಾಗಿದೆ. ಇಂಡಿಯಾ ಗೇಟ್ನಲ್ಲಿ ಇರುವಂತಹ ಅಮರ್ ಜವಾನ್ ಜ್ಯೋತಿಯಲ್ಲಿ ಸೈನಿಕರಿಗೆ ಗೌರವ ಸಲ್ಲಿಸಿರುತ್ತಾರೆ. ಕಾರ್ಗಿಲ್ನಲ್ಲಿ ನಡೆದ ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ನಮ್ಮ ವೀರ ಯೋಧರು ಸದೆಬಡಿದು ಅವರು ಆಕ್ರಮಿಸಿಕೊಂಡಿದ್ದ ಜಾಗವನ್ನ ವಶಕ್ಕೆ ಪಡೆದ ದಿನವಾಗಿದೆ. 1999ರ ಮೇಯಿಂದ ಜುಲೈ ಚಳಿಗಾಲದಲ್ಲಿ -°C ಇಳಿಯುತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ಗಡಿ ಕಾಯುವುದೇ ಅತ್ಯಂತ ಸವಾಲಿನ ಕೆಲಸವಾಗಿದೆ. ಪಾಕಿನ ಸೇವೆ ಭಾರತದ ಒಳಗೆ ನುಸುಳಿದಿದ್ದನ್ನ ನೋಡಿದ ಕುರಿಗಾಹಿಗಳ ಖಚಿತ ಮಾಹಿತಿಯೊಂದಿಗೆ ಮತ್ತು ಭಾರತದ ಯೋಧರನ್ನ ಚಿತ್ರಹಿಂಸೆ ನೀಡಿ ಕೊಂದದನ್ನ ಗಂಭೀರವಾಗಿ ಪರಿಗಣಿಸಿದ ಭಾರತ ತಕ್ಷಣವೇ ಸೈನಿಕರನ್ನ ಸಜ್ಜುಗೊಳಿಸಿ ಆಪರೇಷನ್ ವಿಜಯದ ಹೆಸರಲ್ಲಿ ಕಾರ್ಯಾಚರಣೆ ಮಾಡಿತು. ಶತ್ರುವನ್ನ ಬಗ್ಗುಬಡಿದ ಭಾರತೀಯ ಸೈನಿಕರು ಪಾಕಿಗಳನ್ನ ಹಿಮ್ಮೆಟ್ಟಿಸಿ ಭಾರತವು ಯುದ್ಧ ಗೆದ್ದಿತು. ಇದಾದ ಬಳಿಕ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ್ ಅನ್ನು ಆಚರಣೆ ಮಾಡಲಾಗುತ್ತೆ ಎಂದರು. ಈ ಒಂದು ಒಂಟಿಯವರ ಗಲಿಯಲ್ಲಿ ಎಲ್ಲ ಮುಸ್ಲಿಂ ಸಮಾಜ ಆಗಿರ್ಬೋದು, ನಮ್ಮ ಕುರುಬ ಸಮಾಜ ಆಗಿರ್ಬೋದು, ಹಿಂದೂ ಸಮಾಜ ಆಗಿರ್ಬೋದು, ಎಲ್ಲ ಸಮಾಜದವರು ಕೂಡಿ ಈ ಒಂದು ವೀರ ಮರಣ ಹೊಂದಿದಂಥ ಹುತಾತ್ಮ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ರ ಜೊತೆಗೆ ಮಾತೆಯ ಒಂದು ದೇವಿಯ ಪೂಜೆಯನ್ನು ಇಲ್ಲಿ ನಮಗೆ ಅರ್ಪಿಸಿದ್ದಾರೆ. ಇವರಿಗೆ ದೇವಿ ಸದಾ ಶಕ್ತಿಯನ್ನು ಕೊಡಲಿ, ಭಾರತ ಮಾತೆಯ ರಕ್ಷಣೆಯನ್ನು ಎಲ್ಲ ವೀರ ಯೋಧರಿಗೆ ಹಾಗೂ ಈ ಸಮಾಜ ಬಾಂಧವರಿಗೆ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಏನು ನಮಗೆ ಗೌರವ ಕೊಟ್ಟಿದ್ದೀರಲ್ಲ, ಇದು ನಮ್ಮ ಮಾಜಿ ಸೈನಿಕರಿಗೆ ಬರೆಯಲಾದಂಥ ದಿನವನ್ನು ಮಾಡಿಕೊಂಡು ನಿಮಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮಿಂದ ಏನು ನಿಮಗೆ ಬೇಕಾದಂಥ ಸಹಾಯವನ್ನ ಮಾಜಿ ಸೈನಿಕರು ನೀವು ಮಾಡ್ತಾರೆ ನಿಮ್ಮ ಸಮಾಜ ಬಂಧುರಿಗೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಾಗುತ್ತೆ. ಅದ್ರ ಜೊತೆಗೆ ಇವತ್ತು ನಮಗೆ ಮುಖಂಡರಾದಂಥ ಮತ್ತು ಡಿ.ಕೆ. ರಫೀಕ್ ಅವರು ಮತ್ತು ಫಿರೋಜ್ ಅವರು, ನಮ್ಮ ಕಣಗದಾಸ್ ಅವರು, ಹಲವಾರು ಬಂಧುಗಳು ನಮಗೆ ಪೂರ್ವಭಾವಿ ಸಭೆ ಕರೆದಾಗ ನಿಮಗೆ ಏನು ತೊಂದರೆ ಆಗದಂತ ಒಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂದಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಅದಕ್ಕೆ ನಾವೆಲ್ಲ ಮಾಜಿ ಸೈನಿಕರ ವತಿಯಿಂದ ಎಲ್ಲ ಮುಖಂಡರಿಗೆ ಹಾಗೂ ಮಾಡಿದಂಥ ಕಾರ್ಯಕರ್ತರಿಗೆ ನಾವೆಲ್ಲರಿಗೂ ಚಿರಋಣಿಯಾಗಿದ್ದೀವಿ ಅಂತ ಹೇಳಾಗಿದೆ. ಈ ಸಂದರ್ಭದಲ್ಲಿ ಹುತಾತ್ಮರು ಆದ ಮನೋಜ್ ಕುಮಾರ್, ವಿಕ್ರಮ್ ಬಾತ್ರಾ, ಸಂಜಯ್ ಕುಮಾರ್, ಅನುಜ್ ಮತ್ತು ಯೋಗೇಂದ್ರ ಸಿಂಗ್ ವೀರ ಸೈನಿಕರನ್ನ ಸ್ಮರಿಸಿ ಭಾರತದ ಭೂಪಟ ರಚನೆ ಮಾಡಿ ಸೈನಿಕರ ರೈಫಲ್ನ ಚಿತ್ರದೊಂದಿಗೆ ಶಾಲಾ ಮಕ್ಕಳು ನೃತ್ಯ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು. ಇದಲ್ಲದೆ 1962ರ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್ ಮತ್ತು 1965ರ ಆಶಿರಾಮ್ ತ್ಯಾಗಿ ಅಂತಹ ಮಹಾನ್ ಸೈನಿಕರನ್ನ ಸ್ಮರಿಸಿ ಹೂಗಳನ್ನು ಕೂಡ ಅರ್ಪಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಗಣಪತಿ ಮಹಾರಾಜರು ಸಾನ್ನಿಧ್ಯವನ್ನು ವಹಿಸಿದ್ರು. ಅಧ್ಯಕ್ಷತೆಯನ್ನ ಮಾಜಿ ಸೈನಿಕ ಎಂಎಸ್ ಅಳಗೂಡಿ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಜಿತ್ ಕುಮಾರ್ ದೇಸಾಯಿ, ಎಪಿಎಂಸಿ ಕಾರ್ಯದರ್ಶಿ ಪ್ರವೀಣ್ ಅಂಗಡಿ, ಪಿಎಸ್ಐ ಐಎಂ ಹಿರೇಗೌಡರು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪಾರ್ವತೇಗೌಡ ಪಾಟೀಲ್, ಮಹಂತೇಶ್ ಜಕಾತಿ, ಭಾಸ್ಕರ್ ಹಿರೇಮೇತ್ರಿ, ಶಿವಾನಂದ ಕರಿಗೋನವರ್, ರಫಿ ಟಿಕೆ, ಸೋಮು ರೈನಾಪುರ್, ಚೇತನ್ ಜಕಾತಿ, ಕೃಷ್ಣಮೂರ್ತಿ ತುರಗಲ್, ಮಾಜಿ ಸೈನಿಕರು ಆದ ಕುಮಾರ್ ಹಿರೇಮಠ, ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.